ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಏನಪ್ಪ ಹಾಗಿದ್ರೆ ಅಂತ ನೀವು ಕೇಳ್ಬೋದು. ಹೌದು ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ನಿನ್ನೆ ಮಧ್ಯಾಹ್ನ 3 ಗಂಟೆಯಿಂದನೇ ಬಿಡುಗಡೆ ಪ್ರಾರಂಭ ಆಗಿದೆ ಅಂತಾನೆ ಹೇಳ್ಬೋದು. ಕೆಲವೊಬ್ಬರ ಖಾತೆಗೆ 2,000 ಬಂದಿದೆ, ಇನ್ನ ಕೆಲವೊಬ್ಬರ ಖಾತೆಗೆ 4,000 ಬಂದಿದೆ ಅಂತಾನೆ ಹೇಳ್ಬೋದು. ಸೊ ಯಾಕೆ ಈ ರೀತಿ ಆಗಿದೆ, ಯಾರಿಗೆಲ್ಲ 4,000 ಬಂದಿದೆ, ಯಾರಿಗೆಲ್ಲ 2,000 ಬಂದಿದೆ ಅಂತ ನೀವು ಕ್ವೆಶ್ಚನ್ ಮಾಡಬಹುದು. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಟೋಟಲ್ ಆಗಿ ವೇಟ್ ಮಾಡ್ತಿದ್ದಂತಹ ಮಹಿಳೆಯರಿಗೆ ಸರ್ಕಾರ ಗುಡ್ ನ್ಯೂಸ್ ಅನ್ನ ನೀಡಿದೆ ಅಂತಾನೆ ಹೇಳ್ಬೋದು. ಬನ್ನಿ ಫ್ರೆಂಡ್ಸ್, ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ಮೊದಲನೇದಾಗಿ ಇಲ್ಲಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊನ್ನೆ ಏನಂತ ಅಂದ್ರು, ನಾವು ಹಣವನ್ನ ಹೊಂದಿಸ್ತಾ ಇದೀವಿ. ಸೊ ದೆಹಲಿ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಸೊ ಇತರ ರಾಜ್ಯಗಳನ್ನ ನೋಡಿ ಎಲೆಕ್ಷನ್ಗಿಂತ ಮುಂಚೆ ಭರವಸೆಯನ್ನ ಕೊಟ್ಟು ಎಲೆಕ್ಷನ್ ಆದ್ಮೇಲೆ ಒಂದು 2 ರಿಂದ 3 ತಿಂಗಳ ಹಣವನ್ನ ಕೊಟ್ಬಿಟ್ಟು ಆಮೇಲೆ ಸ್ಟಾಪ್ ಮಾಡಿದ್ದಾರೆ ಅಂತ ಹೇಳಿದ್ರು. ಸೊ ಈ ಒಂದು ಮಾತು ಎಷ್ಟು ವೈರಲ್ ಆಯ್ತು ಅಂತ ಅಂದ್ರೆ ಮಾಧ್ಯಮಗಳಲ್ಲಾಗಿರ್ಬೋದು, ಸೋಷಿಯಲ್ ಮೀಡಿಯಾಗಳಲ್ಲಾಗಿರ್ಬೋದು ತುಂಬಾನೇ ವೈರಲ್ ಆಯಿತು. ಸೊ ಹಾಗಾಗಿ ನಮ್ಮ ಮಹಿಳೆಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸೊ ಕೊಟ್ಟ ಭರವಸೆಗಳನ್ನ ಇವರು ಉಳಿಸ್ಕೊಳ್ತಾ ಇಲ್ಲ, ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳ್ಬಿಟ್ಟು 4 ತಿಂಗಳಾದ್ರೂ ಕೊಡ್ತಾ ಇಲ್ಲ. ಸೊ ಮುಂದಿನ ಎಲೆಕ್ಷನ್ ಬಂದಾಗ ನಾವು ಅವ್ರಿಗೆ ಒಂದು ತಕ್ಕ ಪಾಠವನ್ನ ಕಲಿಸ್ತೀವಿ ಅಂತ ಹೇಳ್ತಿದ್ರು. ಸೊ ಇದನ್ನೆಲ್ಲ ಅರ್ಥಂತಹ ನಮ್ಮ ಸರ್ಕಾರ ಏನ್ ಮಾಡಿದೆ, 19ನೇ ಕಂತನ್ನ ಬಿಡುಗಡೆ ಮಾಡಿದೆ ಅಂತ ಅಂದ್ರೆ ಫೆಬ್ರವರಿ ತಿಂಗಳ ಹಣವನ್ನ ಬಿಡುಗಡೆ ಮಾಡಿದೆ. ಹಾಗಿದ್ರೆ ಕೆಲವೊಬ್ಬರಿಗೆ 4,000 ಹಣ ಜಮಾ ಆಗಿದೆ ಅಂತ ಹೇಳಿದ್ರಲ್ಲ, ಸೊ ಇಲ್ಲಿ ನೋಡಿದ್ರೆ 19ನೇ ಕಂತು ಮಾತ್ರ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಅಂತ ನೀವು ಕೇಳ್ಬೋದು. ಎಸ್ ಫ್ರೆಂಡ್ಸ್, ಕೆಲವೊಬ್ಬರಿಗೆ ಏನಾಗಿದೆ ಅಂತ ಅಂದ್ರೆ 18ನೇ ಕಂತಿನ ಹಣ ಇನ್ನೂ ಕೂಡ ಜಮಾ ಆಗಿರ್ಲಿಲ್ಲ ಅಲ್ವಾ. ಸೊ ಜನವರಿ ತಿಂಗಳ ಹಣ, ಆ ಒಂದು ಹಣ ಜೊತೆಗೆ 19ನೇ ಕಂತಿನ ಹಣ ಎರಡೂ ಸೇರ್ಬಿಟ್ಟು ಇಲ್ಲಿ 4,000 ಹಣ ಜಮಾ ಆಗಿದೆ. ಹಾಗಿದ್ರೆ ಎಷ್ಟು ಫಲಾನುಭವಿಗಳಿಗೆ ಇಲ್ಲಿ ಜಮಾ ಆಗಿದೆ, ನೀವೇನೋ ಜಮಾ ಆಗಿದೆ ಅಂತ ಹೇಳ್ತಿದ್ದೀರಾ, ನಮ್ಮ ಖಾತೆಗೆ ಇನ್ನೂ ಹಣನೇ ಬಂದಿಲ್ವಲ್ಲ ಅಂತ ನೀವು ಕ್ವೆಶ್ಚನ್ ಮಾಡೋದು ಕಾಮನ್. ಬಟ್ ಇಲ್ಲಿ ಏನಂತ ಅಂದ್ರೆ ಸರ್ಕಾರ ಕೇವಲ 20% ಫಲಾನುಭವಿಗಳಿಗೆ ನಿನ್ನೆ ಬಿಡುಗಡೆ ಮಾಡಿರುವಂತದ್ದು. ಸೊ ಇವತ್ತು ಕೆಲವೊಂದು ಫಲಾನುಭವಿಗಳಿಗೆ ಜಮಾ ಆಗುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಸೊ ನಿನ್ನೆ ಮಧ್ಯಾಹ್ನ 3 ಗಂಟೆ 4 ಗಂಟೆಯಿಂದ ಹಣ ಬಿಡುಗಡೆ ಆಗೋದಕ್ಕೆ ಶುರು ಆಗಿದೆ. ಬಟ್ ನೋಟಿಫಿಕೇಶನ್ ಇವಾಗ ಬಂದಿರುತ್ತೆ, ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿರ್ತೀವಿ, ನೋಡಿರೋದಿಲ್ಲ. ಸೊ ಹಾಗಾಗಿ ವಿಡಿಯೋನ ಹಾಕೋದು ಲೇಟ್ ಆಯ್ತು ಅಷ್ಟೇನೆ. ಬಟ್ ನಿನ್ನೆಯಿಂದ ಹಣ ಬಿಡುಗಡೆ ಆಗೋದು ಶುರು ಆಗಿದೆ. ಸೊ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಹೇಳಿದ್ರು. ಸೊ ನ್ಯೂಸ್ ಚಾನಲ್ಗಳನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾವು ಆಲ್ರೆಡಿ ಬಜೆಟ್ ಅಲ್ಲಿ ಹಣವನ್ನ ಇಷ್ಟು ಹಣ ಅಂತ ಏನ್ ಮಾಡಿದ್ವಿ, ಯೋಜನೆಗಳಿಗೆ ತೆಗೆದಿಟ್ಟಿದ್ವಿ, ಹಣದ ಪ್ರಾಬ್ಲಮ್ ಏನಿಲ್ಲ ಅಂತ ಹೇಳಿದ್ರು. ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನ್ ಹೇಳಿದ್ರು, 21ನೇ ಒಂದು ಕಂತಿನ ಹಣವನ್ನ ಏನಿದೆ ಸೊ ಅದನ್ನ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಆಲ್ರೆಡಿ ಟ್ರೆಜರಿಗೆ ಹಾಕಿದೆ. ಬಟ್ 19, 20ನೇ ಕಂತಿನ ಹಣವನ್ನ ಹೊಂದಿಸ್ತಾ ಇದೀವಿ. ಸೊ ಇದು ನಂಬುವಂತಹ ಮಾತಾ? ಸೊ ಒಂದೊಂದ್ಸಲ ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾರೆ. ಇವರೆಲ್ಲ ಒಟ್ಟಿಗೆ ಮಾತಾಡ್ಕೊಂಡು ಕಾಮನ್ ಆಗಿ ಏನೊಂದು ನಡೆದಿರುತ್ತೆ ಸೊ ಅದನ್ನೇ ಹೇಳ್ಬೇಕಾಗುತ್ತೆ. ಇಲ್ಲಿ ಸಿದ್ದರಾಮಯ್ಯ ಸರ್ ಅವರು ಒಂಥರ ಹೇಳ್ತಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂಥರ ಹೇಳ್ತಾರೆ. ಸೊ ಯಾರು ಏನಾದ್ರೂ ಅನ್ಕೊಳ್ಳಿ, ಒಟ್ನಲ್ಲಿ ಏನು, ನಮ್ಮ ಮಹಿಳೆಯರಿಗೆ ಪ್ರತಿ ತಿಂಗಳು ಕೊಡಬೇಕಾಗಿರುವಂತಹ 2,000 ಹಣವನ್ನ ಜಮಾ ಮಾಡಿದ್ರೆ ನಮ್ಮ ಮಹಿಳೆಯರು ಖುಷಿಯಾಗಿರ್ತಾರೆ. ಯಾಕೆಂತ ಅಂದ್ರೆ ಅವ್ರಿಗೂ ಇವಾಗ ನಮ್ಮ ಮಹಿಳೆಯರಿಗೆ ಏನಂತ ಅಂದ್ರೆ ಸ್ಕೂಲ್ಗಳು ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಮಕ್ಕಳುಗಳ ಖರ್ಚು ತುಂಬಾನೇ ಇರುತ್ತೆ. ಯೂನಿಫಾರ್ಮ್ ಆಗಿರ್ಬೋದು, ಶೂಗಳಾಗಿರ್ಬೋದು, ಬುಕ್ಸ್ ಖರ್ಚುಗಳಾಗಿರ್ಬೋದು, ಅಡ್ಮಿಷನ್ ಖರ್ಚುಗಳಾಗಿರ್ಬೋದು ಎಲ್ಲಾನು ಕೂಡ ಇರುತ್ತೆ. ಜೊತೆಗೆ ಮನೆ ಖರ್ಚು ಕೂಡ ಇರುತ್ತೆ. ಹಾಗಾಗಿ ಮಹಿಳೆಯರು 4 ತಿಂಗಳಿಂದ ಹಣ ಬಿಡುಗಡೆ ಮಾಡಿಲ್ಲ. ಸೊ ಹಾಗಾಗಿ ಏನ್ ಮಾಡಿದ್ರು, ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅಂತಾನೆ ಹೇಳ್ಬೋದು. ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳಿದ್ಮೇಲೆ ಇವ್ರು ಕೊಟ್ಕೊಂಡು ಹೋದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ಇವ್ರು ಏನ್ ಮಾಡ್ತಾರೆ, 3 ತಿಂಗಳು 4 ತಿಂಗಳು ಪೆಂಡಿಂಗ್ ಉಳಿಸ್ಕೊಳ್ತಾರೆ. ಲಾಸ್ಟ್ಗೆ ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸಿ ಎಲ್ಲಾ ಕಡೆ ವೈರಲ್ ಆದ್ಮೇಲೆ ಏನ್ ಮಾಡ್ತಾರೆ, ಸಮಾಧಾನಕರ ಬಹುಮಾನ ಅಂತ ಇವಾಗ ಹೆಂಗ್ ಕೊಡ್ತಾರೆ ಏನಾದ್ರೂ ಒಂದು ಕಾಂಪಿಟೇಷನ್ ಇದ್ದಾಗ, ಸೊ ಆ ರೀತಿ ಏನ್ ಮಾಡ್ತಾರೆ ಇವರು, ಸಮಾಧಾನ ಆಗ್ಲಿ ಮಹಿಳೆಯರು ಅಂತ ಒಂದೇ ಒಂದು ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾರೆ. ಇದು ಕೂಡ ಹಾಗೆ ಆಗಿರುವಂತದ್ದು. ಸೊ 19ನೇ ಕಂತು ಮಾತ್ರ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ. ಇನ್ನು 20, 21 ಬಗ್ಗೆ ಕೇಳೋದಕ್ಕೆ ಹೋಗ್ಬೇಡಿ. ಸೊ ಸದ್ಯಕ್ಕೆ ಈ ಒಂದು ಕಂತಿನ ಹಣ ಜಮಾ ಆಗ್ಲಿ. ಒಂದು ವಾರದಲ್ಲಿ ಒಂದೊಂದು ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಸೊ ನಾನು ನಿನ್ನೆ ತಾನೇ ವಿಡಿಯೋದಲ್ಲಿ ಹೇಳಿದೆ, ಈ ಒಂದು ಕಂತಿನ ಬಿಡುಗಡೆ ಮಾಡಿದ್ರೆ ಹೆಚ್ಚು, ಅದರಲ್ಲೂ ಈಗ ಈ ತಿಂಗಳಲ್ಲಿ ಒಂದು ಕಂತಿನ ಹಣ ಮಾತ್ರ ಬಿಡುಗಡೆ ಮಾಡೋದು ಇವರು. ಅದನ್ನು ಮಾಡಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಮಂತ್ಗೆ ಮುಂದೂಡ್ಕೊಂಡು ಹೋಗ್ತಾರೆ ಅಂತ. ಸೊ ಅದೇ ರೀತಿ ಆಗಿದೆ. ಏನೇ ಆಗ್ಲಿ, ಹಣವನ್ನ ರಿಸೀವ್ ಮಾಡ್ಕೊಂಡಿದ್ರೆ ಯಾರಾದ್ರೂ ಮಿಸ್ ಮಾಡಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ನೂ ನಿಮ್ಗೆ ಯಾರಿಗೂ ಕೂಡ ಹಣ ಬಂದಿಲ್ಲ ಅಂತಂದ್ರೆ ಸ್ವಲ್ಪ ವೇಟ್ ಮಾಡಿ, ಹಣ ಬಿಡುಗಡೆ ಆಗಿರೋದು ಕನ್ಫರ್ಮ್ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಬೈ ಬೈ.